ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ರೆಸಿಪಿ ಬಂದು ದಾಲ್ ಫ್ರೈ ಮತ್ತು ಜೀರಾ ರೈಸು. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿದೆ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಮೈಸೂರು ಬೇಳೆನೂ ಅಂತಾರೆ, ಚೆನ್ನಾಗಿ ಬೇಳೆನೂ ಅಂತಾರೆ. ಮತ್ತು 2 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಉಪ್ಪು, ಜೀರಿಗೆ, ಸಾಸಿವೆ, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಸಾಲೆ ಪದಾರ್ಥಗಳು, ಕರಿಬೇವು, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿಣ ಪುಡಿ, ಕೆಂಪು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಸಾಂಬಾರು ಮಸಾಲ ಮತ್ತು ಅದಕ್ಕೆ ನೀರು. ಇವಾಗ ಎಲ್ಲ ಬೇಳೆಗಳನ್ನು ಸೇರಿಬಿಟ್ಟು ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಅದನ್ನು ತೊಳಿಬೇಕು 2ರಿಂದ 3 ಸಾರಿ. ಇವಾಗ ತೊಳಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ. ಇವಾಗ ಸ್ಟವ್ ಆನ್ ಮಾಡಿದೆ. ಇವಾಗ ಕುಕ್ಕರ್ ಇಡ್ತಾಯಿದ್ದೀನಿ. ಸ್ವಲ್ಪ ಕುಕ್ಕರ್ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಬೇಳೆ ಬೆರೆಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ತೊಳೆದಿರೋಂಥ ಬೇಳೆ ಹಾಕ್ತಾಯಿದ್ದೀನಿ ಇವಾಗ. ಸರಿ, ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ 2 ಗ್ಲಾಸು. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಅರ್ಧನೇ ಹಾಕ್ತಾಯಿದ್ದೀನಿ, ಅರ್ಧ ಒಗ್ಗರಣೆಗೆ ಬೇಕಾಗುತ್ತೆ. ಅರ್ಧ ಹಾಕ್ತೆ. ಇವಾಗ ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ, ಅರ್ಧ ಟೊಮೊಟೊ ಒಗ್ಗರಣೆಗೆ ಬೇಕು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, 10ರಿಂದ 12 ಬೆಳ್ಳುಳ್ಳಿ. ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಲಾಸ್ಟ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಬೇಳೆ ಬೇಗ ಬೇಯುತ್ತೆ ಅಂತ. ಇವಾಗ ಕುಕ್ಕರ್ ಹಾಕ್ತೆ. 7ರಿಂದ 8 ವಿಸಿಲ್ ಹಾಕಬೇಕು. ಇವಾಗ ವಿಸಿಲ್ ಆಯಿತು, ಈ ಥರ ಆಗಿದೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಬಾಣಲಿ ಇಟ್ಟೆ ಒಂದು ಸೈಡ್ಗೆ. ಇವಾಗ ಬಾಣಲಿ ಸ್ವಲ್ಪ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆ ಬೆರೆಸ್ತಾ ಇದ್ದೀನಿ. ಎಣ್ಣೆ ಬೆರೆಸ್ತಾ ಇವಾಗ ಸ್ವಲ್ಪ ಬಿಸಿ ಆಯಿತು. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಟ್ಪಟ ಅನ್ನಬೇಕು ಸಾಸಿವೆ ಜೀರಿಗೆ. ನೆಕ್ಸ್ಟು ಕರಿಬೇವು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದಕ್ಕೆ ಮಿಕ್ಕಿರೋ ಈರುಳ್ಳಿ ಬೆರೆಸ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಸುಡಬೇಕು, ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಹಾಕಬೇಕು ಅದು. ಆಮೇಲೆ ಮಿಕ್ಕಿರೋ ಅಂಥ ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಅದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಸಾಕು, ಅದು ಚೆನ್ನಾಗಿ ಪ್ಯಾನ್ಗೆ ಅಂಟ್ಕೋಬಾರ್ದು, ಆ ಥರ ಹಾಕಬೇಕು. ನೆಕ್ಸ್ಟ್ ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಇವಾಗ ಬೆಂದಿರೋ ಬೇಳೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಬೇಕು ಈ ಥರ ಬೇಳೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಆಮೇಲೆ ಮಿಕ್ಕಿರೋಂಥ ಮಸಾಲೆ ಹಾಕಿದೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಬಾಣಲಿ ಇಟ್ಟಿದ್ದೀನಿ, ಅದನ್ನು ತಡ್ಕ ಹೊಡ್ಕೋಬೇಕಲ್ವ, ಅದಕ್ಕೆ ಇವಾಗ ಚಿಕ್ಕ ಬಾಣಲಿ ಬಿಸಿಯಾಗಿದೆ, ಅದಕ್ಕೆ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ತುಪ್ಪ ಬಿಸಿಯಾಗಿದೆ. ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರಲ್ಲಿ. ರೆಡ್ ಚಿಲ್ಲಿ ಪೌಡ್ರು. ನೆಕ್ಸ್ಟ್ ಇವಾಗ ಚೆನ್ನಾಗಿ
ಆಗಿದೆ. ಇವಾಗ ಅದಕ್ಕೆ ತಡ್ಕ ಹೊಡೆದೆ ನೋಡಿ ಈ ಥರ. ನೆಕ್ಸ್ಟ್ ಇವಾಗ ಜೀರಾ ರೈಸ್ ಮಾಡೋದಕ್ಕೆ ಬಾಸ್ಮತಿ ಚಾವಲು, ಎಣ್ಣೆ, ತುಪ್ಪ, ಉಪ್ಪು, ಕೊತ್ತಂಬರಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು. ಆಲ್ರೆಡಿ ನಾನು ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ವೈಟ್ ರೈಸೇ ಮಾಡ್ಕೋಬೇಕು, ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಜೀರಾ ರೈಸು. ಇವಾಗ ತಡ್ಕ ಹೊಡಿಲಿಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಅಂದರೆ ಜೀರಾ ರೈಸ್ಗೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಬಿಸಿಯಾಗಿದೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ವಾಂಟಿಟಿ ಜೀರಿಗೆದು ಜಾಸ್ತಿ ಇರಬೇಕು, ಯಾಕಂದರೆ ಜೀರಾ ರೈಸ್ ಇರುತ್ತಲ್ವ ಅದಕ್ಕೆ. ಇವಾಗ ಕರಿಬೇವು ಆ್ಯಡ್ ಮಾಡಿದೆ. ಇವಾಗ ಚಟ್ಪಟ್ ಅನ್ನಬೇಕು ಕರಿಬೇವು. ನೆಕ್ಸ್ಟ್ ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಅದು ಚಟ್ಪಟ್ ಅನ್ನಬೇಕು. ನೆಕ್ಸ್ಟ್ ಇವಾಗ ಎಲ್ಲ ಸೇರಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಅನ್ನದಲ್ಲಿ. ಬೇಗ ಆಗಿಬಿಡುತ್ತೆ, ಯಾವಾಗಾದರೂ ಓನ್ಲಿ ವೈಟ್ ರೈಸ್ ತಿಂದು ಬೇಜಾರಾಗಿರುತ್ತೆ ಆವಾಗ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಫಾಸ್ಟಾಗಿ ಆಗುತ್ತೆ ಇದು. ನೆಕ್ಸ್ಟ್ ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಈ ಥರ ಮಾಡಿದೆ. ಫೈನಲಿ ಇವಾಗ ನಮ್ಮ ದಾಲ್ ಫ್ರೈ ಮತ್ತು ಜೀರಾ ರೈಸು ರೆಡಿಯಾಗಿದೆ. ಥ್ಯಾಂಕ್ ಯು ಆಲ್ ಆಫ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಮುಂದುವರಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಬಾಯ್. ನಿಮಗೆ ಯಾವ ಥರ ರೆಸಿಪಿ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಥರ ರೆಸಿಪಿ ಮಾಡಿ ತೋರಿಸ್ತೀನಿ.